ಎಂಗೇಜ್ಮೆಂಟ್ ಆಯಿತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಅವ್ರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮಗೆ ನಮ್ಮ ಎಂಗೇಜ್ಮೆಂಟ್ನ ಅಟೆಂಡ್ ಮಾಡೋಕೆ ಆಗಲಿಲ್ಲ, ಬಿಕಾಸ್ ನಮಗೆ ಯಾರೂ ಇನ್ಫಾರ್ಮ್ ಮಾಡಿರಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ. ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಳೆದ 3-4 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಓಡಾಡ್ತಾ ಇದೆ. ಅನುಶ್ರೀ ಮದುವೆ ಆಗಿದ್ದಾಯ್ತು, ಈಗ ಅನುಪಮಾ ಗೌಡ ಮದುವೆ ಅಂತ. ಅನುಪಮಾ ಗೌಡ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಶೀಘ್ರದಲ್ಲೇ ಮದುವೆ ಆಗ್ತಾರೆ. ತಮ್ಮ ಆಪ್ತ ಸ್ನೇಹಿತನ ಜೊತೆಗೆ ಹಸೆಮಣೆ ಏರಲಿದ್ದಾರೆ ಅಂತ ಒಂದಿಷ್ಟು ಕ್ಯಾಪ್ಷನ್ ಹಾಕಿ ರಾಘವ್ ಅನ್ನೋರ ಜೊತೆಗಿನ ಫೋಟೋಗಳನ್ನ ಹರಿಬಿಡಲಾಗ್ತಾ ಇದೆ. ಅನುಪಮಾ ಹಾಗೂ ರಾಘವ್ ತುಂಬಾನೇ ಆಪ್ತ ಸ್ನೇಹಿತರು, ಹೀಗಾಗಿ ಇವರಿಬ್ಬರ ಫೋಟೋ ಹರಿದಾಡ್ತಿದ್ದಂತೆ ಮದುವೆ ವಿಷಯ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಸಿನಿಮಾ ರಂಗದಲ್ಲಿದ್ದವರು ಕೂಡ ಒಂದು ಕ್ಷಣ ಹೌದಾ ಅಂತ ಅಂದ್ಕೊಳ್ತಿದ್ದಾರೆ. ನಮಗೆ ಹೇಳದೆ ಗುಟ್ಟಾಗಿ ಆಗೋಯ್ತಾ ಅಂತ ಮಾತನಾಡ್ಕೊಂಡಿದ್ದು ಇದೆ. ಹೀಗಾಗಿ ಅನುಪಮಾ ಗೌಡ ಅವರೇ ಈಗ ರಿಯಾಕ್ಟ್ ಮಾಡಿದ್ದಾರೆ. ಬಹುಶಃ ಈ ವಿಷಯಕ್ಕೆ ಅನುಪಮಾ ಮಾತನಾಡಲ್ಲ ಅಂತ ಬಹುತೇಕರು ಅಂದ್ಕೊಂಡಿದ್ರು. ಆದ್ರೆ ತಮ್ಮ ಮದುವೆ ವಿಷಯ ಅಂತಿದ್ದಂತೆ ಅನುಪಮಾ ಮೊದಲ ಬಾರಿ ಮಾತನಾಡಿದ್ದಾರೆ. ಎಂಗೇಜ್ಮೆಂಟ್ ಮದುವೆ ಅನ್ನೋ ಸುದ್ದಿಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದು, ತಮ್ಮ ಫೋಟೋದಲ್ಲಿದ್ದ ಹುಡುಗನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಲರ್ಸ್ ಕನ್ನಡ ವಾಹಿನಿಯ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ರಿಯಾಲಿಟಿ ಶೋ ನಿರೂಪಣೆ ಮಾಡ್ತಾ ಇರೋ ಅನುಪಮಾ ಇತ್ತೀಚೆಗೆ ತಮ್ಮ 35ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ತಮ್ಮ ಆಪ್ತರ ಜೊತೆಗೂ ಖಾಸಗಿಯಾಗಿ ಬರ್ತ್ಡೇ ಪಾರ್ಟಿ ಮಾಡ್ಕೊಂಡಿದ್ರು. ಈ ವೇಳೆ ಅನು ಅವರ ಗೆಳೆಯ ಹಾಗೂ ಫೋಟೋಗ್ರಾಫರ್ ಆಗಿರೋ ರಾಘವ್ ಅವರು ಕೂಡ ಅನು ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ಹಾಗೂ ಅನುಪಮಾ ಅವರ ಒಂದಿಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಯಾವಾಗ ಈ ಫೋಟೋ ಹರಿದಾಡೋದಕ್ಕೆ ಶುರುವಾಯಿತು, ಒಂದೊಂದೇ ರೆಕ್ಕೆ ಪುಕ್ಕ ಹುಟ್ಕೊಂಡಿತ್ತು. ಬರ್ತ್ಡೇ ದಿನವೇ ಗುಡ್ ನ್ಯೂಸ್ ಕೊಟ್ಟ ಅನುಪಮಾ ಗೌಡ, ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ ಅನುಪಮಾ ಗೌಡ ಅಂತೆಲ್ಲ ಸುದ್ದಿ ಹರಿದಾಡಿತ್ತು. ಒಂದಿಷ್ಟು ಫೇಸ್ಬುಕ್ ಪೇಜ್ಗಳಲ್ಲಿ ಕಳೆದ 2-3 ದಿನದಿಂದ ಇದೇ ಸುದ್ದಿ ಹರಿದಾಡ್ತಾ ಇದೆ. ಈ ವಿಷಯ ಈಗ ಅನುಪಮಾ ಕಿವಿಗೂ ಬಿದ್ದಿದೆ. ಆಕ್ಚುಲಿ ಇಂಥ ವಿಷಯಕ್ಕೆಲ್ಲ ಅನುಪಮಾ ರಿಯಾಕ್ಟ್ ಮಾಡಲ್ಲ, ಆದ್ರೆ ಇದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ. ಸಿನಿಮಾ ಮಂದಿಗೆ ಅನುಪಮಾರನ್ನ ಕೇಳ್ತಾ ಇದ್ದಾರಂತೆ, ಏನಮ್ಮ ಎಂಗೇಜ್ಮೆಂಟ್ ಮಾಡ್ಕೊಂಡೆ ಅಂತ. ಹೀಗಾಗಿ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ವಿಡಿಯೋ ಮಾಡಿ ತಮ್ಮ ಎಂಗೇಜ್ಮೆಂಟ್ ಬಗ್ಗೆ ಹೇಳ್ಕೊಂಡಿದ್ದಾರೆ. ಹಾಯ್, ನಾನೊಂದು ಸೀಕ್ರೆಟ್ನ ಶೇರ್ ಮಾಡಬೇಕಿತ್ತು, ಹೀಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ರಿಯಾಕ್ಟ್ ಮಾಡಲ್ಲ. ಬೆಳಿಗ್ಗೆಯಿಂದಲೂ ಶೂಟಿಂಗ್ ಸೆಟ್ನಲ್ಲಿ ಎಲ್ಲರೂ ಕಂಗ್ರ್ಯಾಚುಲೇಷನ್ ಅಂತ ಅನ್ನೋಕೆ ಶುರು ಮಾಡಿದ್ದಾರೆ. 1-2 ದಿನದಿಂದ ಒಂದಷ್ಟು ಜನ ಮೆಸೇಜ್ನಲ್ಲೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, 2 ದಿನದ ಹಿಂದೆ ನನ್ನ ಎಂಗೇಜ್ಮೆಂಟ್ ಆಯಿತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಅವರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮ್ಮ ಎಂಗೇಜ್ಮೆಂಟ್ಗೆ ನಾವು ಅಟೆಂಡ್ ಮಾಡೋದಿಕ್ಕಾಗಲಿಲ್ಲ, ಯಾಕಂದ್ರೆ ನಮಗೆ ಯಾರೂ ಕೂಡ ಇನ್ಫಾರ್ಮ್ ಮಾಡಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ. ಒಂದಿಷ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನನ್ನ ಬರ್ತ್ಡೇಗೆ ಅಂತ ಪೋಸ್ಟ್ ಮಾಡಿದ್ದ ಫೋಟೋಗಳನ್ನ ತೆಗೆದುಕೊಂಡು ಇವರಿಬ್ಬರದು ಎಂಗೇಜ್ಮೆಂಟ್ ಆಯಿತು, ಅನುಪಮಾ ಬಾಯ್ ಫ್ರೆಂಡಾ ಇವರು, ಅನುಶ್ರೀ ಅವರ ಮದುವೆ ಆಯಿತು, ಈಗ ಅನುಪಮಾ ಎಂಗೇಜ್ಮೆಂಟ್ ಆಗಿದೆ ಅಂತ ಪೋಸ್ಟ್ ಮಾಡ್ತಿದ್ದಾರೆ. ಆದ್ರೆ ನನಗೆ ಬೇಜಾರಾಗಿದ್ದು ಏನು ಅಂದ್ರೆ, AI ಎಲ್ಲ ಇರಬೇಕಾದ್ರೆ, ನಾವು ಇಷ್ಟೆಲ್ಲ ಮುಂದುವರೆದಿರ್ಬೇಕಾದ್ರೆ ಅಟ್ಲೀಸ್ಟ್ ಒಂದೊಳ್ಳೆ ಫೋಟೋವನ್ನ ಕ್ರಿಯೇಟ್ ಮಾಡಿ ರಿಂಗ್ ಹಾಕೋ ತರ ಫೋಟೋವನ್ನ ಎಡಿಟ್ ಮಾಡಿ ನಮಗೆ ಕಂಗ್ರ್ಯಾಚುಲೇಷನ್ ಅಂತ ವಿಶಸ್ ಕಳಿಸಿದ್ರೆ ನಮಗಿನ್ನೂ ಖುಷಿ ಆಗ್ತಾ ಇತ್ತು. 2 ದಿನದ ಹಿಂದೆ ಎಂಗೇಜ್ಮೆಂಟ್ ಆಗಿದೆ, ಇಮಿಡಿಯೇಟ್ ಮದುವೆ ಮಾಡಿಸೋದಿಕ್ಕೆ ಹೋಗಬೇಡಿ, ಯಾಕಂದ್ರೆ ಸ್ವಲ್ಪ ಡೌಟ್ ಆಗುತ್ತೆ. ಒಂದಷ್ಟು ಲೈಕ್ ಕಾಮೆಂಟ್ ಎಲ್ಲ ನಿಮಗ್ ಸಿಕ್ಕಿರುತ್ತೆ. ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಿದ್ರೆ ಅದು ಚೆನ್ನಾಗಿ ಅನ್ಸಲ್ಲ. 1-2 ತಿಂಗಳು ಬಿಟ್ಟು ಪೋಸ್ಟ್ ಮಾಡಿ, ಮತ್ತೆ ನಿಮಗ್ ಒಳ್ಳೆ ಅಟ್ರಾಕ್ಷನ್ ಸಿಗುತ್ತೆ, ಜನ ಎಲ್ಲ ನೋಡ್ತಾರೆ, ಶೇರ್ಸ್ ಆಗುತ್ತೆ. ಆದ್ರೆ ನನಗೆ ಬೇಜಾರಾಗಿದ್ದು ಅದೇ, ಮದುವೆ 2 ತಿಂಗಳು ಬಿಟ್ಟು ಮಾಡಿ, ನಮಗೆ ಟ್ರೆಡಿಷನಲ್ ಔಟ್ಫಿಟ್ ಎಲ್ಲ ಹಾಕಿ ಮದುವೆ ಪೋಸ್ಟ್ ನ ಕ್ರಿಯೇಟ್ ಮಾಡಿ, ಆಮೇಲೆ ನೀವು 2 ತಿಂಗಳಾದ ಮೇಲೆ ಎಲ್ಲಾ ಕಡೆ ಪೋಸ್ಟ್ ಮಾಡಬಹುದು. ಸಾಧ್ಯ ಆದ್ರೆ ನನ್ನ ಮತ್ತು ರಾಘವ್ನ ಮದುವೆಗೆ ಕರೀರಿ, ಖಂಡಿತವಾಗಿಯೂ ನಾವು ಬರ್ತೀವಿ, ಖುಷಿ ಆಗುತ್ತೆ ನಮಗೆ. ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತೀರಾ ಅಲ್ವಾ, ಲೈಕ್ ಕಾಮೆಂಟ್ಸ್ ಮತ್ತು ಪೇಜ್ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ. ಇಷ್ಟೆಲ್ಲ ಬೇರೆಯವರ ಪರ್ಸನಲ್ ಲೈಫ್ ನಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ, ನನ್ನ ಮದುವೆಯಲ್ಲಿ ಇಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ನೋಡೋದಿಕ್ಕೆ ಆಸೆ. ದಯಮಾಡಿ ನಮ್ಮನ್ನ ಇನ್ವೈಟ್ ಮಾಡಿ ಅಂತ ಮುಟ್ಟಿ ನೋಡ್ಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ. ನಂಗೆ ಬೇಸರ ಆಗಿದೆ ಏನಂತ ಅಂದ್ರೆ, ಇಷ್ಟೆಲ್ಲ ನಮ್ಗೆ AI ಎಲ್ಲ ಇರ್ಬೇಕಂದ್ರೆ, ನಾವ್ ಇಷ್ಟೆಲ್ಲ ಮುಂದುವರೆದಿರ್ಬೇಕಂದ್ರೆ ಅಟ್ಲೀಸ್ಟ್ ಒಂದ್ ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡಿ, ಲೈಕ್ ಕಾಮೆಂಟ್ ಗೋಸ್ಕರ ಏನೇನೋ ಸುದ್ದಿ ಹರಿಬಿಡೋರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.